ಮಾಡಿ ಅಥವಾ ಚಿಕ್ಕಳ್ಳಿ ಮೈಸೂರು ನರಸೀಪುರ ಹೋಗೋ ಮುಖ್ಯ ರಸ್ತೆ ಚಿಕ್ಕಳ್ಳಿ ಗ್ರಾಮ ಇದೆ. ಚಿಕ್ಕಳ್ಳಿಯಿಂದ ಮೊಸಮೈನಳ್ಳಿಗೆ ಹೋಗೋ ರೋಡಲ್ಲಿ ಸುಮಾರು 500-600 ಎಕರೆ ಮೇಲೆ ಕಾಂಪೌಂಡ್ ಹಾಕೊಂಡಿದ್ರೆ ಮಾಡ್ರಿ ಅಲ್ಲಿ ಮಾಡೋಗಿ ಅಲ್ಲಿ ಪೌರಸ ತೋರಿಸಿ ಅಲ್ಲಿ ಜನಗಳು ಒಳಿತು ಮಾಡಿ ನಾವು ಅಲ್ಲಿಗೆ ಬರ್ತಿರ್ಬೇಕಾದ್ರೆ ಇಲ್ಲೆಲ್ಲ ಇಷ್ಟು ಜನ ಸಾವಿರಾರು ಜನ ಅನ್ನ ಉಣ್ಣದ್ನ ಕಿತ್ಕೊಂಡ್ರೆ ನಾಳೆ ನಿಮ್ಮ ಕುಟುಂಬನೇ ಸರ್ವನಾಶ ಆಗೋಯ್ತವೆ. ಜನರ ಶಾಪಕ್ಕೆ ತುತ್ತಾಗಬೇಡಿ. ಮಾನವೀಯತೆ ದೃಷ್ಟಿಲಿ ನೀವೇನೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನೋಡಿ, ಇದಕ್ಕೆ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅಂದ್ರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಬೇಜವಾಬ್ದಾರಿತನ, ಜಿಲ್ಲಾಡಳಿತದ ಬೇಜವಾಬ್ದಾರಿತನ, ಜಿಲ್ಲಾ ಉಸ್ತುವಾರಿ ಸಚಿವರ ಬೇಜವಾಬ್ದಾರಿತನ, ಯಾರೆಲ್ಲ ಇಂತ ಒಂದು ಕಾರ್ಯಕ್ರಮಗಳನ್ನ ರೂಪಿಸಕ್ಕೆ ನೀವು ಸಭೆಗಳು ಕರಿತೀರಲ್ಲಪ್ಪ ವಾನ್ಗೆಟ್ಟವ್ರೆ, ಆ ಸಭೆಯಲ್ಲಿ ರೈತರು ಇರಲ್ಲ, ಕನ್ನಡ ಪರ ಸಂಘಟನೆಗಳು ಇರಲ್ಲ, ವಿಜ್ಞಾನಿಗಳು ಇರಲ್ಲ, ಬುದ್ಧಿವಂತರು ಇರಲ್ಲ, ಯಾವ ಸಂಘ ಸಂಸ್ಥೆಗಳನ್ನು ಕರೀದೇನೆ ಸರ್ವಾಧಿಕಾರಿ ಧೋರಣೆಯಿಂದ ಕರೆಯುವಂತ ಸಭೆಗಳಲ್ಲಿ ಮುಕ್ತವಾಗಿ ಸಭೆಗಳಲ್ಲಿ ಜನ ಹಂಚ್ಕೊಳ್ದೇ ಇರೋದ್ರಿಂದ, ಸಮಸ್ಯೆಗಳನ್ನ ಹೇಳದೇ ಇರೋದ್ರಿಂದ ಇವತ್ತು ಈ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗಿದೆ. ಯೋಚನೆ ಮಾಡಿ, ನಮ್ಮ ಆಕ್ರೋಶಕ್ಕೆ ತುತ್ತಾಗಬೇಡಿ, ಜನರ ಆಕ್ರೋಶಕ್ಕೆ ತುತ್ತಾಗಬೇಡಿ, ಇರೋ ಮಾನ ಮರ್ಯಾದನ್ನು ಕಳಿಸ್ಕೋಬೇಡಿ. ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ 2 ಜಾಗ ಎಲ್ಲಿ, ಆಮೇಲೆ ನಾವನ್ನೇ ಕಂಬಳ ಮಾಡ್ಬೇಕು ಅಂತ ಹೋರಾಟ ಮಾಡಿದ್ವಲ್ಲ, ಕಂಬಳ ವಿರೋಧ ಮಾಡಿ ಅದು ಸಹ ಇವತ್ತು ರೈತರಿಗೆ ಡಿ.ಕೆ. ಶಿವಕುಮಾರ್ ಅವರು ಕಲ್ಲಿನ ಬಂಡೆ, ಕನಕಪುರದ ಬಂಡೆ ಏನಂತ ಹೇಳಿದಪ್ಪ, ನಾವು ನೀರ್ ಬಿಡ್ತಾ ಇದೀವಿ, ನೀವೇನು ಕಾಳು ಕಡ್ಡಿ ಬೆಳಿಬೇಡಿ, ನೀವೇನು ವ್ಯವಸಾಯ ಮಾಡಬೇಡಿ ಅಂತ ಹೇಳಿದಿರಿ. ಅದೇ 20 ಲಕ್ಷ ಲೀಟರ್ನ ಕಂಬಳಕ್ಕೆ ತಂದು ಹಾಕ್ತಾ ಇದ್ದೀನಿ ಅಂತಿರಲ್ಲ, ಏನ್ ತಿಂದರಿಯಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ ನಿಮ್ಗೆ? ಅವೈಜ್ಞಾನಿಕವಾಗಿ ನಡ್ಕೊಂಡು ಜನರ ಆಕ್ರೋಶಕ್ಕೆ ರೀತಿ ತುತ್ತಾಗೋದು ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಗುರುಮಾತ್ನಳ್ಳಿಯಲ್ಲಿ ಏನು ನೀವು ನಿಮಾನ್ಸ್ ಆಸ್ಪತ್ರೆ ಕಟ್ಟಬೇಕು ಅಂತ ಇದ್ರಿ, ಅದನ್ನ ಕೈಬಿಟ್ಟು ಬೇರೆ ಕಡೆ ಮಾಡಿ, ಜನರಿಗೆ ಆಶ್ರಯ ಮಾಡಿ, ರೈತರನ್ನ ಉದ್ಧಾರ ಮಾಡಿ, ರೈತರ ತಂಟೆಗೆ ಬರಬೇಡಿ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಭಾಗದಿಂದ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಪೊರಕೆ ಸೇವೆ ಬೇಕಾ ಇಲ್ಲ ಒಣಕೆ ಸೇವೆ ಬೇಕಾ, ನಿಮ್ಗೆ ಬಿಟ್ಟದ್ದು ಕೇಳ್ತ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.